ಕಾರ್ಮಿಕರೇ ನಮ್ಮ ದೇಶದ ಬೆನ್ನೆಲುಬು. ನಿಜಕ್ಕೂ ಅಂತಹ ಕಾರ್ಮಿಕರು ದಿನನಿತ್ಯ ತಮ್ಮ ಕುಟುಂಬಕ್ಕೋಸ್ಕರ ಬೆವರು ಸುರಿಸ್ತಾ ಇದ್ದಾರೆ. ಅಂತಹ ಕಾರ್ಮಿಕರ ಸ್ಥಿತಿಗತಿ ಹೇಗಿದೆ? ಕಾರ್ಮಿಕರ ದಿನಾಚರಣೆ ಎಂದು ಅವರನ್ನು ಮಾತಾಡಿಸೋಣ. ಸರ್ ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಈ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆ ನೀವು ಈ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಈ ರೀತಿ ಮೂಟೆ ಹೊರ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಮ್ಗೆ ಓದು ಬರ ಇಲ್ಲ, ಅದಕ್ಕೆ ಮೂಟ ಸರ್, ತಮ್ಮ ಹುಟ್ಟೂರು, ತಮ್ಮ ಜೀವನದ ಕತೆ ಹೇಳೋದಾದ್ರೆ? ನಮ್ದು ಕೊಳ್ಳೇಗಾಲ. ನಮ್ ಬಂದು ಇಲ್ಲಿ ಸೆಟ್ಲ್ ಆಗಿದ್ವಿ. ಕೂಲಿ ಕೆಲಸ ಮಾಡ್ತೀವಿ. ಸರ್, ದಿನಕ್ಕೆ ಎಷ್ಟು ದುಡಿಮೆ ಮಾಡ್ತೀರಿ ನೀವು? ಕೈಲಿ ಆದಷ್ಟು ಮಾಡ್ತೀವಿ, ಇಲ್ಲ ಅಂದ್ರೆ ಮನೆ ಹೋಯ್ತೀವಿ ಅಷ್ಟೇ. ಇಲ್ಲಿ ಮೂಟೆ ಲೆಕ್ಕದಲ್ಲಿ ಕೊಡ್ತಾರಾ ಅಥವಾ ಹೆಂಗೆ ಅಂತ? ಮೂಟೆ ಲೆಕ್ಕ. ಒಂದು ಚೀಲಕ್ಕೆ 3,000 ರೂಪಾಯಿ, ಒಂದು ಚೀಲಕ್ಕೆ 3,000 ರೂಪಾಯಿ, ಒಂದು ಚೀಲಕ್ಕೆ 3,000 ರೂಪಾಯಿ, ಒಂದು ಚೀಲಕ್ಕೆ 3,000 ರೂಪಾಯಿ. ಬನ್ನಿ, ಅದೇ ರೀತಿ ಒಳಗಡೆನೂ ಕೂಡ ಸಾಕಷ್ಟು ಕಾರ್ಮಿಕರಿದ್ದಾರೆ, ಅವರನ್ನು ಮಾತಾಡ್ಸೋಣ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ನಾನು ಕೂಡ ಈ ಮೂಟೆಗಳನ್ನು ಒತ್ತಾಕಿದ್ದೀನಿ. ಅಂತಹ ಆ ಮೂಟೆಗಳನ್ನು ದಿನನಿತ್ಯ ಇವರು ಹೊರ್ತಾ ಇರ್ತಕ್ಕಂಥದ್ದು. ಸೊ ನನ್ನೊಟ್ಟಿಗೆ ಇನ್ನೊಬ್ರು ಕೂಡ ಕಾರ್ಮಿಕರಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀರಿ? 30-40 ವರ್ಷ ಆಯ್ತು. ಅಲ್ಲ, ಈಗ ಇದರಿಂದ ದುಡಿಮೆನೆ ಮಾಡ್ತಾ ಇದೀರಿ, ಕುಟುಂಬ ಕಷ್ಟದಲ್ಲಿ ಇದೆಯಾ ಹೇಗೆ ಅಂತ? ಕಷ್ಟನೇ ಸುಖನೇ ಈಗ ಸರ್ಕಾರದವರು ಓಟ್ ಕೇಳಕ್ ಮಾತ್ರ ಬರ್ತಾರೆ, ಈ ರೀತಿಯ ಕಾರ್ಮಿಕರಿಗೆ ಏನಾದ್ರು ಹೆಲ್ಪ್ ಮಾಡ್ತಾವ್ರ? ಎಸ್, ಕೇಳಿಸ್ಕೊಂಡ್ರಿ. ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ. ಸೊ ಇಲ್ಲಿ ಏನು ನಾವು ದಿನನಿತ್ಯ ಜೀವನ ಮಾಡಬೇಕು ಅಂತಂದರೆ ಮೂಟೆಗಳನ್ನು ಹೊರಬೇಕು. ಈ ರೀತಿ ಮೂಟೆ ಹೊರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಈಗ ಕೇವಲ ನಾನೊಂದು 2 ಮೂಟೆ ಒತ್ತಾಕಿದೆ, ಈ ಕುತ್ತಿಗೆ ಭಾಗದಲ್ಲಿ ಹಿಡ್ಕೊತದೆ. ಕೇವಲ ಇದು ಎಷ್ಟು ಭಾರ ಇದೆ ಅನ್ನುವಂಥದ್ದಲ್ಲ, ಇಲ್ಲಿ ಒಳಗಡೆ ಹೋಗಿ ನಾವು ಅದನ್ನು ಮೂಟೆಯನ್ನು ಹಾಕುವಂತಹ ನಿಟ್ಟಿನಲ್ಲಿ ಎಲ್ಲಾದರೂ ಒಂದು ಕ್ಷಣಕ್ಕೆ ಕಾಲು ಸ್ಲಿಪ್ ಆದರೆ ಅಂತಹ ಕಾರ್ಮಿಕರಿಗೆ ಯಾರು ರಕ್ಷಣೆ ಕೊಡ್ತಾರೆ? ಅಂತಹ ಕಾರ್ಮಿಕರನ್ನು ಯಾರು ಕೈ ಹಿಡಿತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಬನ್ನಿ, ನನ್ನೊಟ್ಟಿಗೆ ಮಾತಾಡಿದಂಥ ಕಾರ್ಮಿಕರಿಗೆ ಸುಮನ್ ಟಿವಿ ಕನ್ನಡ ಪರವಾಗಿ ಒಂದು ಸಣ್ಣ ಕೊಡುಗೆಯನ್ನು ಕೊಡೋಣ. ದೊಡ್ಡದು ಅಂತ ಏನು ಅನ್ಕೋಬೇಡಿ, ಸುಮನ್ ಟಿವಿ ಪರವಾಗಿ ಎಲ್ಲ ಕಾರ್ಮಿಕರಿಗೆ ಅಂತ ಅಂದರೆ ಒಂದು ಪುಟ್ಟ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ದಿನನಿತ್ಯ ಇದೇ ರೀತಿ ನಿಮ್ಮ ಕೈಲಾದಂಥ ಸಹಾಯವನ್ನು ಕಾರ್ಮಿಕರಿಗೆ ಮಾಡಿದ್ರೆ ಅಂತಹ ಕಾರ್ಮಿಕರ ಕುಟುಂಬ ಬಡತನದ ಬೇಗೆಯಿಂದ ಹೊರಗಡೆ ಬರ್ಬೋದು. ಸೊ ಏನು ಅನ್ನಿಸ್ತಾ ಇದೆ ಅಣ್ಣ? ಏನು ಅನ್ನಿಸ್ತದೆ? ಖುಷಿ ಇದೆ. ನೀವು TV ಚಾನಲ್ನಿಂದ ಮಾಡ್ತಾ ಇದ್ದೀರಾ, ಖುಷಿ ಇದೆ. ಓಕೆ, ಈ ರೀತಿ ಕೆಲಸವನ್ನ ಅಂದರೆ ಎಲ್ಲ ಕಷ್ಟ ಇರೋರಿಗೆ ನೆರವಾದ್ರೆ ಭಾರತದಲ್ಲಿ ಬಡತನ ಇರಲ್ಲ, ನೀವೇನಂತೀರಿ? ಇರಲ್ಲ, ಗೊತ್ತು. ಅಲ್ಲಿದ್ರೆ ಬಡತನ ಇರಲ್ಲ ಅಂದ್ರೆ ಎಲ್ಲ ಒಂದೇ ಸಮಕ್ಕಿರ್ತಾರ, ಸಾವುಕಾರ ಇರ್ತಾರ, ಕೂಲಿ ಮಾಡೋರು. ಸೊ ಇದಾಗಿತ್ತು ವೀಕ್ಷಕರೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.